ಯಾವುದಾದ್ರೂ ದಿನ ಮಾಡ್ಬೋದು, ಯಾವ ಗಳಿಗೆನಾದ್ರೂ ಮಾಡ್ಬೋದು. ಈಗ ಉದಾಹರಣೆಗೆ ಒಂದು ಎಮರ್ಜೆನ್ಸಿ EMI ಕಟ್ಟಬೇಕು, ಓಕೆನಾ, 2ನೇ ತಾರೀಕು 10ನೇ ತಾರೀಕು ಒಂದು EMI ಕಟ್ಟಬೇಕು, ಮನಿ ಫ್ಲೋ ಬೇಕು, ಅಂದರೆ ಸಾಕಷ್ಟು ಬೇಗ ಮನಿ ಫ್ಲೋ ಆಗಬೇಕು. ಸೊ ಆ ಥರದ ಟೈಮಲ್ಲಿ ಈ ಒಂದು ರೆಮಿಡಿನ ಮಾಡಿ. ಕೃಷ್ಣಾಯ ವಾಸುದೇವಾಯ ಹರಹೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಬಹಳಷ್ಟು ಜನ ಮನಿ ಫ್ಲೋ ಬಗ್ಗೆನೇ ಕೇಳ್ತಾ ಇರ್ತೀರ. ಯಾಕಂದರೆ ಈಗ ಬೇಕಾಗಿರೋದು ಇದು ಕಲಿಯುಗದಲ್ಲಿ ಯುಗ, ಹಂಗಾಗಿ ಮನಿ ಫ್ಲೋ ಎಲ್ರಿಗೂ ಬೇಕು. ಈಗ ಒಂದು ಸ್ಮಾಲ್ ರೆಮಿಡಿ ಹೇಳ್ಕೊಡ್ತೀನಿ, ಬಹಳಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ. ಎಮರ್ಜೆನ್ಸಿ ಫಂಡ್ ಇದೆಯಲ್ಲ, ಎಮರ್ಜೆನ್ಸಿ ಫಂಡ್ ಬೇಕು ಅಂದರೆ ಸಾಕಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ. ಏನು ಮಾಡಬೇಕು ಗುರುಗಳೇ? ಯಾವುದಾದ್ರೂ ದಿನ ಮಾಡ್ಬೋದು, ಯಾವ ಗಳಿಗೆನಾದ್ರೂ ಮಾಡ್ಬೋದು. ಈಗ ಉದಾಹರಣೆಗೆ ಒಂದು ಎಮರ್ಜೆನ್ಸಿ EMI ಕಟ್ಟಬೇಕು, ಓಕೆನಾ, 2ನೇ ತಾರೀಕು 10ನೇ ತಾರೀಕು ಒಂದು EMI ಕಟ್ಟಬೇಕು, ಮನಿ ಫ್ಲೋ ಬೇಕು, ಅಂದರೆ ಸಾಕಷ್ಟು ಬೇಗ ಮನಿ ಫ್ಲೋ ಆಗಬೇಕು. ಸೊ ಆ ಥರದ ಟೈಮಲ್ಲಿ ಈ ಒಂದು ರೆಮಿಡಿನ ಮಾಡಿ. ಏನು ಮಾಡಬೇಕು ನೋಡಿ, ಇದು ಹೆಬ್ಬೆರಳು ಶುಕ್ರ ಪರ್ವ ಅಲ್ವಾ? ಶುಕ್ರ ಪರ್ವದಲ್ಲಿ ಒಂದು ಗ್ರೀನ್ ಪೆನ್ ತಗೊಳ್ಳಿ, ಇಲ್ಲಿ ಅಪ್ವರ್ಡ್ ಆಗಿ ಒಂದು ಆರೋ ಮಾರ್ಕ್ನ ಹೇಳ್ಕೊಳ್ಳಿ ಶುಕ್ರ ಪರ್ವದಲ್ಲಿ. ಆಮೇಲೆ ಇದು ಶನಿ ಬೆರಳು, ಶನಿ ಬೆರಳಲ್ಲಿ ಒಂದು ಆರೋ ಮಾರ್ಕನ್ನು ಈ ರೀತಿ ಅಪ್ವರ್ಡಲ್ಲಿ ಹೇಳ್ಕೊಳ್ಳಿ, ಓಕೆನಾ. ಸೊ ಇದು ಎಮರ್ಜೆನ್ಸಿ ಫಂಡ್ಗೋಸ್ಕರ ನಿಮಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಮಾಡಿ ನೋಡಿ, ನೀವೇ ರಿಸಲ್ಟ್ ಹೇಳ್ತೀರಾ. ಥ್ಯಾಂಕ್ ಯು.